ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು ಎಂಥಾದೇನಾಸಿ ಬದುಕು. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ. ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. ವೇರ್ ಆರ್ ಯು? ಎಲ್ಲಿದ್ದೀರಿ ನೀವು? ಯಾಕೆ? ವಾರದಿಂದ ಆಫೀಸ್ ಕಡೆ ತಲೆನೇ ಹಾಕಿಲ್ಲ. ನಿಮ್ಮ ಎನ್ಕ್ವೈರೀಸ್ ಮುಗಿಸಿದ್ರಾ? ವೈ ಆರ್ ಯು ಸಲ್ಕಿಂಗ್? ಎನಿವೆ, ಹೌ ಇಸ್ ಯೋರ್ ಫಾದರ್? ಅಪ್ಪ ಹೇಗಿದ್ದಾರೆ? ವಿಷಯ ಏನು ಅದನ್ನು ಹೇಳಿ. ಕಾಂಪನ್ಸೇಷನ್ ಹಣ ರಿಲೀಸ್ ಆಗಬೇಕು. ಪ್ರತಿ ಕೇಸಲ್ಲೂ ನಿಮ್ಮ ವರದಿ ಬೇಕು. ಆಕ್ವಿಸಿಷನ್ ಆರ್ಡರ್ ಬಂದು ತಿಂಗಳ ಮೇಲಾಯ್ತು. ಐ ನೀಡ್ ಟು ಫೈನಲೈಸ್ ದ್ಯಾಟ್. ಕಳ್ಳತನ ನಾನು ಯಾಕೆ ಸಹಕರಿಸ್ಬೇಕು? ನಿಮ್ಮ ಕೆಲಸ ವಿಚಾರಣೆ, ನಂತರ ವರದಿ. ಅದನ್ನು ಮಾಡಿ. ನಿಮ್ಮ ಒತ್ತಡದಲ್ಲಿ ನಿಮ್ಮ ಅನುಕೂಲಕ್ಕೆ ನಾನು ಮಾಡಲಾರೆ. ನನ್ನ ಸಮಯ ನನ್ನ ಪುರ್ಸೊತ್ತಲ್ಲಿ ನಾನು ಮಾಡ್ತೀನಿ. ನೀವು ನನ್ನ ಅಧೀನ ಸಿಬ್ಬಂದಿ. ಯು ಆರ್ ಮೈ ಸಬಾರ್ಡಿನೇಟ್. ಯು ಆರ್ ಎಕ್ಸ್ಪೆಕ್ಟೆಡ್ ಟು ಟೇಕ್ ಮೈ ಇನ್ಸ್ಟ್ರಕ್ಷನ್ಸ್ ಅಂಡ್ ಅಬೈಡ್ ಬೈ ಮೈ ಆರ್ಡರ್ಸ್. ನನಗೆ ಈ ಕೆಲಸ ಪ್ರಯಾರಿಟಿ ಮೇಲೆ ಆಗಬೇಕು. ನನಗೆ ಅಷ್ಟು ಅವಸರ ಕಾಣ್ತಿಲ್ಲ. ಅದು ನಿಮ್ಮ ಕೆಲಸ, ನೀವು ಮಾಡಬೇಕಾಗತ್ತೆ. ಯು ಕೆನಾಟ್ ಟೇಕ್ ಯುವರ್ ಓನ್ ಸ್ವೀಟ್ ಟೈಮ್. ಕೆಲಸಕ್ಕೆ ಮನಸ್ಸಿಲ್ಲದೆ ಇದ್ರೆ ರಜಾ ಹಾಕಿ ಹೋಗಿ. ನಿಮ್ಮ ಬದಲಿಗೆ ಯಾರೋ ಬರ್ತಾರೆ, ಮಾಡ್ತಾರೆ. ನೋಬಡಿ ಈಸ್ ಇಂಡಿಸ್ಪೆನ್ಸಿಬಲ್. ಒಂದು ಆದೇಶ ಹೊರಡಿಸಿ ಇಷ್ಟು ದಿನದಲ್ಲಿ ಇದು ಮುಗಿಬೇಕು ಅಂತ. ಅದಾಗಲ್ಲ. ನಾನೂ ಬರ್ಕೊಡ್ತೀನಿ. ನೀವು ರಮಾನಂದ ಅವ್ರ ಜೊತೆ ಶಾಮೀಲಾಗಿದ್ದೀರಿ, ಹಾಗಾಗಿ ನನ್ನ ಮೇಲೆ ಒತ್ತಡ ಹೇರ್ತಿದ್ದೀರಿ. ಕೆಲಸ ಮತ್ತು ವಿಚಾರಣೆಗಳನ್ನು ಅವಸರದಲ್ಲಿ ಮುಗಿಸೋ ಪ್ರಯತ್ನದಲ್ಲಿದ್ದೀರಿ. ಆಗತ್ತಾ? ಕೊಡ್ತೀರಾ ಆದೇಶ? ಸಸ್ಪೆಂಡ್ ಮಾಡ್ಬಿಡಿ ಮೇಡಮ್. ಸೌಕರ್ಯ. ನಿಮಗೆ ಬೇಕಾದವ್ರನ್ನ ಹಾಕ್ಸ್ಕೊಳ್ಳಿ. ನಾವು ಕೆರೆಯಲ್ಲಿ ಈಜ್ದವರು, ತಾವು ಸಮುದ್ರದಲ್ಲಿ ಪಳಗ್ದವರು. ಮಾಡಿ. ಆದೇಶ ಹೊರಡಿಸ್ತೀನಿ, ಬರ್ಕೊಡ್ತೀರಾ? ರಮಾನಂದನ ಜೊತೆ ನಾನು ಶಾಮೀಲು, ಹಾಗಾಗಿ ನನಗೆ ಅವಸರ ಅಂತ. ಬರೆದು ಕೊಡಿ. ನಂತರ ಪ್ರಶ್ನೆ ಹೇಳತ್ತೆ. ತಮಗೆ ಹೇಗೆ ಗೊತ್ತಾಯಿತು? ತಮ್ಮ ನಿರ್ಣಯದ ಮೂಲ ಏನು, ಆಧಾರ ಏನು? ಕ್ಲೈಮೆಂಟ್ಸ್ ಹತ್ರ ಬರೆಸ್ಕೋತೀನಿ, ರಮಾನಂದ ಅವರು ಸೃಷ್ಟಿ ಮಾಡಿದ್ದು ಅಂತ. ಅದು ರಮಾನಂದ ಅವ್ರ ವಿರುದ್ಧ ಪುರಾವೆ ಆಗುತ್ತೆ ರೀ, ನನ್ನ ವಿರುದ್ಧ ಹೇಗಾಗುತ್ತೆ? ಬರ್ಕೊಡಿ, ರಮಾನಂದ ಅವರನ್ನೇ ನೇತ್ ಹಾಕ್ತೀನಿ. ಈಗ ಬರೆದು ಕೊಡೋದು ಕಷ್ಟ ಅಲ್ವಾ? ರಮಾನಂದ ಅವರನ್ನ ಭೇಟಿಯಾಗದೆ ಇದ್ದಿದ್ರೆ ಅವರನ್ನ ನೇತ್ ಹಾಕ್ಬೋದಿತ್ತು. ದುಡುಕಿದ್ರಿ ನೀವು. ನನ್ನ ಸೋಲು ಗೆಲುವು ಮುಖ್ಯ ಅಲ್ಲ ರೀ. ನ್ಯಾಯದ ಸೋಲು ಗೆಲುವು, ವ್ಯವಸ್ಥೆಯ ಸೋಲು ಗೆಲುವು ಅದಲ್ವಾ ಮುಖ್ಯ. ನಿಮ್ಮ ಬಗ್ಗೆ ನನಗೆ ತಪ್ಪು ಅಭಿಪ್ರಾಯ ಇಲ್ಲ, ದ್ವೇಷನೂ ಇಲ್ಲ. ನಿಮ್ಮ ಕೆಲಸ ನೀವು ಮಾಡಿ.
ಬದಲಿಗೆ ಪೂರ್ವಾಗ್ರಹ ಪೀಡಿತರಾಗಿ ವಿಳಂಬ ನೀತಿ ಅನುಸರಿಸಿದ್ರೆ ನನ್ನ ಅಭಿಪ್ರಾಯ ಬದಲಾಗುತ್ತೆ. ನೀವು ಗಂಡು, ನಾನು ಹೆಣ್ಣು, ಆ ಭಾವ ಬೇಡ. ನಾನು DC, ನೀವು ಉಪ ತಹಶೀಲ್ದಾರ್. ಅದು ನೆನಪಿರ್ಲಿ. ಅನಸೂಯ ನಿನಗೆ ಎಷ್ಟು ಪರಿಚಯ? ಬೇಕು ಅಂದರೆ ಮಾಡ್ಕೋಬಹುದು. ರಂಗಧಾಮ ಇದ್ದಾನೆ, ಅವನಿಗೆ ಆಕೆ ಗೊತ್ತು. ಯಾಕೆ ಹೇಳಿ? ಮಾಡ್ಕೋ. ಬೇಡ ಗುರುಗಳೇ, ಮನೆಯಲ್ಲಿ ಹೆಂಡತಿ ಜೊತೆ ನೆಮ್ಮದಿಯಾಗಿದ್ದೀನಿ. ಕಳ್ಳತನ ಮಾಡೋಣ, ಸರ್ಕಾರಕ್ಕೆ ಅವಕಾಶವಾದಾಗಲೆಲ್ಲ ಉಂಡೆ ನಾಮ ತಿದ್ದೋಣ, ಸಮಸ್ಯೆ ಇಲ್ಲ. ಹೆಂಡ ಮತ್ತು ಮಂಪರು ಆಗಲಿ, ಹೆಣ್ಣಿನ ಸಹವಾಸ ಬೇಡ. ಸಹವಾಸ ಮಾಡುವಂತ ಯಾರಂದ್ರು? ಮತ್ತೆ ಈಗ ಶಾರದಾ ಪ್ರಸಾದ್ಗೆ ಇನ್ನು ಒಂದು 4-5 ತಿಂಗಳು. ಸುದ್ದಿ ಬಂತು, ಗ್ಯಾರಂಟಿನಾ? ಅದಕ್ಕೆ ದೇಶ ಹೊತ್ತಿ ಉರಿತಾ ಇದೆ. ಯಾರು ಯಾವುದನ್ನು ಹೆಕ್ತಾರೋ ಅದು ಅವ್ರದ್ದೇ. ಹೇಳಿ. ಈಗ ಶಾರದಾ ಪ್ರಸಾದ್ ಆಸ್ತಿ ನನ್ನ ನಿನ್ನ ಆಸ್ತಿ ಸೇರಿ ಎಷ್ಟಿದೆಯೋ ಅದರ 5ರಷ್ಟಿದೆ. ಅಷ್ಟು ನ್ಯಾಯವಾಗಿ ಮಾನಸಾಳಿಗೆ ಹೋಗಬೇಕು. ಆಯಿತು. ಮನುಷ್ಯನಿಗೆ ಚೇಷ್ಟೆ. ಹೊರಗಡೆ ಮಗ ಇದ್ದಾನೆ, ದಾಖಲೆಯಲ್ಲಿದೆ, ಕೈ ಎತ್ತಿದ್ರಾಯ್ತು. ನಂತರ ಅವರು ಮಾನಸಾಳಿಗೆ ಸಮಸ್ಯೆ ಆದರೆ ಅದಕ್ಕೆ ಈಗ ವಿಲ್ ಬರೀತಾರೆ. ಅದರಲ್ಲಿ ಮಾನಸಾಗೆ ಮುಖ್ಯ ಪಾಲಿರುತ್ತೆ. ಅನಸೂಯ ಮಗನಿಗೂ ಅವಕಾಶವಿರುತ್ತೆ. ಸರಿ. ಈಗ ನೀನು ಅನಸೂಯ ಪರ ವಹಿಸಬೇಕು. ಒಂಟಿ ಹೆಂಗಸು ಈ ಮನುಷ್ಯನ ನಂಬಿದಾಳೆ. ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ದಾನೆ. ಇತ್ತೀಚಿನ ದಿನಗಳಲ್ಲೂ ನೆಂಟಸ್ಟಿಕೆ ಮುಂದುವರೆದಿದೆಯಂತೆ. ಈಗ ಒಂದಿದೆ, ಮತ್ತೊಂದು ಆಗಬಹುದು ಅಂತಾರೆ. ಅವಳಿಗೆ ನ್ಯಾಯ ಮಾಡಬೇಕಲ್ವಾ? ದೇಶ ಸೇವೆ ಕಣಯ್ಯ, ಯಾಕೆ ಬೇಡ ಅಂತೀಯ? ಸಾಮಾಜಿಕ ಜೀವನದಲ್ಲಿದ್ದೀಯ, ಜವಾಬ್ದಾರಿಯಿಂದ ಒದರಿಕೊಳ್ಳೋದು ತಪ್ಪು. ಬೇಡ ಗುರುಗಳೇ, ಆಕಿನ್ ಯಾಕೆ ಅಂಟಿಸ್ಕೋಬೇಕು? ಇಲ್ಲಿ ಕೇಳೋ, ಲಾಭ ಏನಿದೆ? ಆಕೆನ ಅಂಟಿಸ್ಕೋಬೇಡ, ಆಸ್ತಿನ ಅಂಟಿಸ್ಕೋ. ಅಂದರೆ ಈಗ ಮಕ್ಕಳು ಮೈನರು, ಗಾರ್ಡಿಯನ್ ಯಾರು? ಶಾರದಾ ಪ್ರಸಾದ್ ಹೊರಟ್ರೆ ಗಾರ್ಡಿಯನ್ನು ಅನಸೂಯ. ಆಕೆಗೆ ವಯಸ್ಸು, ಸಂಕೋಚ ಕಮ್ಮಿ ಇದೆ, ಸಮಾಜದ ಬಗ್ಗೆ ಅಂತಹ ಕಾಳಜಿ ಇಲ್ಲ. ಆಸ್ತಿ ಬಂತು ಅಂತ ಮಕ್ಕಳನ್ನು ಬಿಟ್ಟು ಬೇರೆ ನೆಂಟಸ್ತಿಕೆಗೆ ಒಲಿದ್ರೆ? ತಾಯಿ ಸ್ವಂತ ಮಕ್ಕಳಿಗೆ ಹಾಗೆ ಮಾಡ್ತಾಳ? ಮಾಡ್ತಾಳೋ ಇಲ್ವೋ ಆ ಮಾತು ಬೇರೆ. ಆದರೆ ಶಾರದಾ ಪ್ರಸಾದ್ ತಲೆಯಲ್ಲಿ ಇದನ್ನ ಬಿತ್ತುತ್ತೀನಿ. ಹೀನ ತಳಿಗಳು ಸಮಸ್ಯೆ ಉಳಿಸು ಹೋಗ್ತಾರೆ. ಕದ್ದು ಮೆದ್ದೋರು ನ್ಯಾಯ ಮಾಡಿದ್ದಿದೆಯಾ? ವಿಲ್ ಮಾಡಲಿ, ಅರ್ಧ ಮಾನಸಾಳಿಗೆ ಕೊಡಲಿ, ಇನ್ನರ್ಧ ಅನಸೂಯ ಮಕ್ಕಳಿಗೆ ಬರೀಲಿ. ಮಕ್ಕಳು ಮೈನರು, ಮೇಜರ್ ಆಗೋವರೆಗೂ ಯಾರಾದರೂ ನೋಡ್ಕೋಬೇಕು. ಅನಸೂಯನ್ನ ನಂಬಕ್ಕಾಗಲ್ಲ. ನೀನು ಎಕ್ಸಿಕ್ಯೂಟರ್ ಆಗು.
ವರಮಾನ ಗುರುಗಳೇ, ಅದು ಯಾರದ್ದು ಅಡ್ಡ ಕಸಬಿ ಕೆಲಸ. ಆ ಸಂಸಾರನ ನಾನು ಯಾಕೆ ಸಾಕಬೇಕು? ದಡ್ಡ ಕಣಯ್ಯ. ಆ ಹುಡುಗನಿಗೆ ಈಗ 5 ವರ್ಷ, 13 ವರ್ಷ ಬೇಕು ಮೇಜರ್ ಆಗೋಕೆ. ಆಸ್ತಿನ ನೋಡ್ಕೋ. 2 ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಬಾಡಿಗೆ ಬರುತ್ತೆ. 50% ಬ್ಲ್ಯಾಕು, 50% ವೈಟ್. ಕ್ಯಾಶ್ನ ನೀನು ನುಂಗಬಹುದಲ್ವ? ಮುಂದೆ ಆಸ್ತಿನ ಮಾರಬೇಕಾಗಿ ಬರಬಹುದು. ಚೆಕ್ಕಲ್ಲಿ ಬರೋದು ಅಕೌಂಟ್ಗೆ ಹೋಗುತ್ತೆ, ಕ್ಯಾಶಲ್ಲಿ ಬರೋದು ನಿನ್ನ ತಿಜೋರಿ ಸೇರಲಿ. ನಾಳೆ ಯಾವುದೋ ಲ್ಯಾಂಡು ಜಾಯಿಂಟ್ ಡೆವಲಪ್ಮೆಂಟ್ಗೆ ಹೋಗುತ್ತೆ, ಕ್ಯಾಶು ನೀನು ತಿನ್ನು, ಕಮಿಷನ್ನು ತಗೋ. 10-12 ವರ್ಷ ಕಣಯ್ಯ. ಭಗವಂತನ ಲೀಲೆ ಕಂಡೋರು ಯಾರು? ಮಕ್ಕಳಿಗೆ ಅಷ್ಟು ಆಯಸ್ಸಿರಬೇಕಲ್ವ? ಕಲ್ಲು ಇದ್ದ ಹಾಗಿದ್ದ ಶಾರದಾ ಪ್ರಸಾದ್ ಈಗ ಬರೀ 4-5 ತಿಂಗಳು ಅಂತಾನೆ. ಒಳಕ್ಕೆ ಬರೋದು ನೋಡೋ ರಮಾನಂದ. ಬ್ರಿಟಿಷರು ತಕ್ಕಡಿ ಹಿಡ್ಕೊಂಡು ಬಂದರು ಕಾಜಿ ನ್ಯಾಯಕ್ಕೆ. 300 ವರ್ಷ ಲೂಟಿ ಮಾಡಿದ್ರು. ಪ್ರಪಂಚ ಹೊಲಸು. ಕೊಲೆಗಾರನ ಕೊಂಡಾಡ್ತೀವಿ, ಜೀವ ಉಳಿಸಿದವ್ರನ್ನಲ್ಲ. ಗುರುಗಳೇ, ಏನಾ ಈ ಲೆವೆಲ್ಗೆ ಅದು ಹೇಗೆ ಮುಟ್ಟಿದ್ರಿ ಗುರುಗಳೇ? ಯಾವ ಲೆವೆಲ್ಗೋ? ಅಪರಾಧಿ ಪ್ರಜ್ಞೆ ನಿಮ್ಮನ್ನ ಕಾಡೋದೇ ಇಲ್ವಾ? ಇದ್ದೇ ಬರುತ್ತಾ? ರಾಜಕಾರಣದಲ್ಲಿದ್ದೇನೆ. ನಮ್ಮನ್ನು ಆರಿಸಿದವರಿಗೆ ಅಪರಾಧಿ ಪ್ರಜ್ಞೆ ಕಾಡಬೇಕು. ನಮಗೆ ಪ್ರಜ್ಞೆನೇ ಇಲ್ಲ. ನಿದ್ದೆ ಬರುತ್ತಾ ಅಂದೆ. ಭಗವಂತ ಚೆನ್ನಾಗಿ ನಿದ್ದೆ ಕೊಟ್ಟಿದ್ದಾನೆ. ಎಚ್ಚರ ಇರೋ ಸಮಯದಲ್ಲೇ ಇಷ್ಟು ಚಚ್ಚುತ್ತೀವಿ, ಇನ್ನು ನಿದ್ದೇನೂ ಕಿತ್ಕೊಂಡ್ರೆ ಅವನಿಗೆ ಅಸ್ತಿತ್ವ ಇರುತ್ತಾ? ರಾಮನ ತಳಿ ಮುಂದುವರೆದ ಹಾಗೆ ರಾವಣನ ತಳಿನೂ ಮುಂದುವರಿಯುತ್ತೆ. ರಾವಣ ತೊಡೆ ತಟ್ಟಿ ನಿಂತರೆ ಅಲ್ವಾ ರಾಮನ ಅವತಾರ. ನಾವು ಕುಣಿಬೇಕು, ಹುಚ್ಚೆದ್ದು ಕುಣಿಬೇಕು. ದೇವರ ಅವತಾರದ ಜವಾಬ್ದಾರಿ ನಮ್ಮ ಮೇಲಿದೆ. ಅವತಾರ ಆದ ದಿನ ಮರೆಗೆ ಸರಿಯೋಣ, ರಾಮರಾಜ್ಯ ಆಗಲಿ. ತಲೆ ಕೆಡಿಸ್ಕೋಬೇಡ. ವಿಲ್ಗೆ ವಿಟ್ನೆಸ್ಸು ನಾನು, ನೀನು ಎಕ್ಸಿಕ್ಯೂಟರ್. ಅಪ್ಪನಿಗೆ ಮುಕ್ತಿ ಬೇಕು, ಸಾಧ್ಯನಾ? ಅದನ್ನ ಭಗವಂತ ಕೊಡಬೇಕು, ನಾನಲ್ಲ. ಈ ಟ್ರಸ್ಟ್ ಜಂಜಾಟದಿಂದ ಮುಕ್ತಿ ಕೊಡಿ. ಹೊಸ ಮನೆ ಆಗಬೇಕು, ಅವಶ್ಯಕತೆ ಆಗಲಿ. ಸುತ್ತ ಅಂಗಡಿ, ಆದಾಯದ ಮೂಲ, ಅದು ಸರಿನೇ. ಒಂದು ಓಲ್ಡ್ ಏಜ್ ಹೋಮು, PG, ದಟ್ ಇಸ್ ಆಲ್ಸೋ ಫೈನ್. ಸಮಸ್ಯೆ ಇರೋದು ಈ ಟ್ರಸ್ಟ್ ಅಂತ ಮಾಡೋದ್ರಲ್ಲಿ. ಬಂಡವಾಳ ಸುರೇಶನದ್ದು, ಭ್ರಷ್ಟ ಹಣ. ರಂಗದಮ್ಮ ವಿಚಾರಿಸಿದ್ದಾನೆ, ಈ ರೂಪದಲ್ಲಿ ಅದನ್ನ ಸರಿ ಮಾಡ್ಕೋಬಹುದಂತೆ. ಅದು ನ್ಯಾಯವಾದ ಹಾದಿ ಅಲ್ಲ ಚಿಕ್ಕಮ್ಮ. ನಮಗೆ ಬದುಕಿಗೆ ಆಧಾರ ಬೇಕು. ಬಹಳ ಜನ ಮಾಡಿದಾರಂತೆ, ನಾವು ಮಾಡ್ತೀವಿ. ಎಲ್ಲರಿಗೂ ಆದದ್ದೇ ನಮಗೂ ಆಗತ್ತೆ. ಆಯ್ತು, ಅಪ್ಪನಿಗೆ ಈ ಜಂಜಾಟ ಬೇಡ, ಅವ್ರನ್ನ ಬಿಡಿ. ಬಿಟ್ಟು ನೀವುಗಳು ನಡೆಸಿ, ನಿಮ್ಮಿಚ್ಛೆ. ಕಷ್ಟ ಕಣೆ.
ಸುರೇಶ 1 ಕೋಟಿ ಮೇಲೆ ಬಂಡವಾಳ ಹೂಡಿದಾನೆ. ಈ ಟ್ರಸ್ಟಲ್ಲಿ ಅವನು ಯಾವುದೇ ಹುದ್ದೆಯಲ್ಲಿ ಕೂರೋಕ್ಕಾಗೋಲ್ಲ. ಸರ್ಕಾರಿ ಕೆಲಸದಲ್ಲಿದ್ದಾನೆ. ಇದಕ್ಕೆ ಕೈ ಹಾಕೋ ಆಗಿಲ್ಲ. ಇನ್ನು ರಂಗಧಾಮ ನನ್ನ ತಮ್ಮ ಹೌದು, ಆದರೆ ನಂಬಿಕೆಗೆ ಅರ್ಹನಲ್ಲ. ನಾನಿರೋವರೆಗೂ ಸರಿ, ನಂತರ ಕೈ ಎತ್ತಿದ್ರೆ ಸುರೇಶನಿಗೆ ಮೋಸವಾಗುತ್ತೆ. ಜವಾಬ್ದಾರಿ ನೀವು ತಗೊಳ್ಳಿ. ನೀವು ಮ್ಯಾನೇಜಿಂಗ್ ಟ್ರಸ್ಟಿ ಅಂತ ಆಗಿ. ನಾನು ಟ್ರಸ್ಟಿ ಆಗಿದ್ದೀನಿ. ಅದು ಸಾಕು. ಅಪ್ಪನ್ನ ಮ್ಯಾನೇಜಿಂಗ್ ಟ್ರಸ್ಟಿ ಅಂತ ಯಾಕೆ ಕೂರಿಸಿದಿರಿ? ಅವ್ರನ್ನ ಬಿಡಿ. ಒಬ್ರಿಗಿಂತ ಇಬ್ಬರು ಲೇಸೆ. ನಾನು ಒಬ್ಳೇ ಇದ್ದೆ ಅನ್ಕೋ, ಹೆಚ್ಚು ಕಮ್ಮಿ ಆಗಿ ನಾನು ಸತ್ರೆ ಪೂರ್ತ ರಂಗಧಾಮನ್ ಕೈಗೆ ಹೋಗುತ್ತೆ. ನಂಬಿಕಸ್ತರು ಇನ್ನೊಬ್ರು ಬೇಕೆ. ಹಾಗಾಗಿ ನಿನ್ನ ಅಪ್ಪನಿಗೆ ಈ ಹುದ್ದೆ ಅನಿವಾರ್ಯ. ಅಪಾಯ ಚಿಕ್ಕಮ್ಮ. ಏನು ಅಪಾಯ? ಇಲ್ಲಿ ಯಾರ್ಯಾರದ್ದೋ ಭ್ರಷ್ಟ ಹಣ ಕನ್ವರ್ಟ್ ಮಾಡ್ತೀರಿ. ಮನಿ ಲಾಂಡ್ರಿಂಗ್ ಅಂತ ಆಗತ್ತೆ. ಫಾರಿನಿಂದ ಡೊನೇಷನ್ಸ್ ಬರುತ್ತೆ. ಅದಕ್ಕೆ ಸರ್ಕಾರದ ಪರವಾನಗಿ ಬೇಕು. ಲೆಕ್ಕಪತ್ರ ನೇರ ಇರಬೇಕು. ಸಮಸ್ಯೆ ಅಂತ ಆದ್ರೆ ಸಂಬಂಧಪಟ್ಟವರು ಜೈಲು. ಅಪ್ಪ ಬೇಡ ಚಿಕ್ಕಮ್ಮ. ರಂಗಧಾಮನ ಉಸ್ತುವಾರಿ ಯಾವುದು ನೇರ ಇರೋಲ್ಲ. ಚಿಕ್ಕಮ್ಮ ಬೇಡ. ನಿನ್ನ ಅಪ್ಪನಿಗೆ ಜೈಲ್ ಆಗಬಾರ್ದು, ನನಗೆ ಜೈಲ್ ಆಗಬಹುದು. ಸಮಸ್ಯೆ ಇಲ್ಲ. ನೀವು ನಿಮ್ಮ ಮಗನನ್ನ ಬಿಟ್ಕೊಡಲ್ವಲ್ಲ. ಸುರೇಶನ್ನ ಅಂಟ್ಕೊಳ್ಳೋದೇ ಆದ್ರೆ ಇದು ಅನಿವಾರ್ಯ. ಇಲ್ಲಿ ಕೇಳೆ, ನಾನು ನನ್ನ ಮಗನನ್ನು ಬಿಟ್ಟು ಕೊಡಲಾರೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ಅಪ್ಪನನ್ನು ಬಿಟ್ಟು ಕೊಡಲಾರೆ. ಆ ಮನುಷ್ಯ ನನಗೆ ಗಂಡ. ರಂಗಧಾಮ ಉದ್ದಕ್ಕೂ ನನ್ನೊಟ್ಟಿಗೆ ನಿಂತಿದ್ದಾನೆ. ನನ್ನ ಕಷ್ಟ ಸುಖಕ್ಕೆ ಆಗಿದ್ದಾನೆ. ಅವನನ್ನು ರಸ್ತೆಗೆ ಬಿಡಲಾರೆ. ಅವನನ್ನು ನೆಚ್ಕೊಂಡು ನನ್ನ ಅಪ್ಪ ಅಮ್ಮ ಇದ್ದಾರೆ, ಅವರನ್ನು ಬಿಡಲಾರೆ. ಬಡತನ ಇದೆ, ಸರ್ಕಾರದ ಸವಲತ್ತುಗಳಿಲ್ಲ. ಸುತ್ತ ನ್ಯಾಯ ನೀತಿ ಧರ್ಮ ಸಂಭ್ರಮದಲ್ಲಿ ತಾಂಡವವಾಡ್ತಿದ್ರೆ ನಾವು ಅದರೊಟ್ಟಿಗೆ ಕುಣಿಬಹುದಿತ್ತು, ತಾಳ ಹಾಕ್ಬೋದಿತ್ತು. ನಮಗೆ ನಿನ್ನಷ್ಟು ಬುದ್ಧಿನೂ ಇಲ್ಲ, ಜ್ಯೋತಿ ಬೀಳೋಕೆ ನಿನ್ನ ತರಹದ ಹುದ್ದೆನೂ ಇಲ್ಲ. ನಿನಗೆ ನಿರ್ಲಿಪ್ತತೆಯ ಅವಕಾಶ ಇದೆ. ಪ್ರಾಮಾಣಿಕತೆ ನೈತಿಕತೆಯ ಡೋಲು ಬಡಿಬಹುದು. ನನಗೆ ನಿರ್ಲಿಪ್ತತೆಯ ಅವಕಾಶ ಇಲ್ಲವೇ? ದಿನನಿತ್ಯದ ಅವಶ್ಯಕತೆಗಳಿಗೆ ನೀನಾಗಲಾರೆ. ಅದನ್ನ ನಾವೇ ಹುಡುಕೋಬೇಕು. ಸಮಸ್ಯೆ ಬಂದ್ರೆ ಸಹಾಯಕ್ಕೆ ಬರ್ತೀಯಾ, ಸರಿನೇ. ಆದರೆ ಆಧಾರಕ್ಕೆ ನೆಚ್ಕೊಳ್ಳೋ ಮನೆ ಮಗಳಲ್ಲ ನೀನು. ಸಹಾಯಕ್ಕೆ ಬರೋ ಸ್ನೇಹಿತೆ ಅಷ್ಟೇ. ತೇಗವಾದ್ರೆ ಆಸರೆ ಕಣೆ. ಮನೆಯ ಮಧ್ಯ ಕಂಬವಾಗುತ್ತೆ, ಮಾಡನ್ನ ಹಿಡಿದಿರೋ ತೊಲೆ ಆಗುತ್ತೆ, ಸಂಸಾರಕ್ಕೆ ನೆರಳಾಗುತ್ತೆ. ನೀನು ಗಂಧ, ಪರಿಮಳಕ್ಕಾಗ್ತೀಯ ಅಷ್ಟೇ. ಹೊಟ್ಟೆ ತುಂಬಿದ್ರಲ್ವಾ ಮಿಕ್ಕದ್ದು. ಹಸಿವಿನಲ್ಲಿದ್ದೀವಿ, ನಮಗೆ ಊಟ ಬೇಕೆ. ನೀನು ಪಥ್ಯ ಬೋಧಿಸ್ತೀಯ, ಅದು ಹೊಟ್ಟೆ ತುಂಬದವರಿಗೆ. ನಿನ್ನ ಅಪ್ಪ ಈ ಸಂಸಾರದ ಭಾಗ. ಒಳಿತು ಕೆಡಕುಗಳು ಎಲ್ಲದರ ಭಾಗ. ಸುಖವಾದ್ರೆ ಅದನ್ನು ಅನುಭವಿಸ್ತಾರೆ, ದುಃಖ ಸಮಸ್ಯೆ ಅಂತಾದ್ರೆ ಅದರಲ್ಲೂ ಭಾಗಿಯಾಗ್ತಾರೆ. ಹೆಚ್ಚು ಕಮ್ಮಿ ಆಗಿ ಜೈಲಾದ್ರೆ ನಾನು ಕ್ಯಾರಿಯರ್ ಹೊಡಿತೀನಿ, ಉಪವಾಸ ಏನ್ ಕೆಡವಲ್ಲ. ವಕೀಲ, ನ್ಯಾಯಾಲಯ, ಅದಕ್ಕೆ ನಿನ್ನನ್ನೇ ಹುಡುಕ್ತೀವಿ. ಬದುಕಿಗೆ ಪಾಪಕ್ರಿಯೆ, ಪ್ರಾಯಶ್ಚಿತಕ್ಕೆ ದೇವ್ರು ದಿಂಡ್ರು. ದೈನಂದಿನ ಬದುಕಿಗೆ ಸುರೇಶ ಆಗ್ತಾನೆ. ಸಮಸ್ಯೆ ಅಂತಾಗಿ ಹೊಡೆತ ಬಿದ್ರೆ ಮುಲಾಮಿಗೆ ಪರಿಹಾರಕ್ಕೆ ನೀನಾಗ್ತೀಯ. ಆರೋಗ್ಯ ಚೆನ್ನಾಗಿ ನೋಡ್ಕೊಳೆ, ಕೊನೆಗಾಲಕ್ಕೆ ನೀನೆ. ಅಡುಗೆ ಆಗಿದ್ಯೆ, ಊಟ ಮಾಡ್ಕೊಂಡು ಹೋಗು.